ಚೆಲುವೆಗೆ ಬೆಂಗಳೂರಿನ ಬಿಜೆಪಿ ಎಂಎಲ್ಎ ಮೆಸೇಜ್ ಅನ್ನ ಹಾಕಿದ್ರ. ಚಂದುಳ್ಳಿ ಚೆಲುವೆಗೆ ಬೆಂಗಳೂರಿನ ಬಿಜೆಪಿ ಎಂಎಲ್ಎ ಮೆಸೇಜ್. ಇನ್ಸ್ಟಾದಲ್ಲಿ ಬಿಜೆಪಿ ಎಂಎಲ್ಎ ಸಿಕೆ ರಾಮಮೂರ್ತಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಚಂದದ ಯುವತಿಗೆ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಮೆಸೇಜ್ ಅನ್ನ ಹಾಕಿದ್ದಾರೆ. ಮೇಲಿಂದ ಮೇಲೆ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಸಂದೇಶ. ನಂಗೆ ಬಿಜೆಪಿ ಎಂಎಲ್ಎ ಮೆಸೇಜ್ ಮಾಡಿದ್ದಾರೆ ಎಂದು ಸ್ಟೇಟಸ್ ಹಾಕಿದ್ದಾರೆ ಅನುಷಾ. ಸಿಕೆ ರಾಮಮೂರ್ತಿ ವಿರುದ್ಧ ಅನುಷ್ಕಾ ನಾಗಮೋಹನ್ ಗಂಭೀರ ಆರೋಪ. ಆದರೆ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಅಂತಿರೋದು ಬಿಜೆಪಿ ಎಂಎಲ್ಎ. ಜಯನಗರ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿಗೆ ಈಗ ಸಂಕಷ್ಟ ಎದುರಾಗಿದೆ. ಸೈಬರ್ ಪೊಲೀಸರೇ ಸರಿಯಾಗಿ ತನಿಖೆ ಮಾಡಿ ತಪ್ಪು ಯಾರ್ದು ಅಂತ ಹೇಳಿ. ನಿಜವಾಗಿಯೂ ಶಾಸಕರ ಅಕೌಂಟ್ ಹ್ಯಾಕ್ ಆಗಿದ್ಯಾ ಇಲ್ವಾ ಅಂತ ತಿಳಿಸಬೇಕು ಸೈಬರ್ ಪೊಲೀಸರು ಅನ್ನುವಂಥದ್ದು. ಯಾಕಂದ್ರೆ ಇವತ್ತಿಗೆ ಮೆಸೇಜ್ ಮಾಡಿಲ್ಲ ಅಂತ ಸಿಕೆ ರಾಮಮೂರ್ತಿ ಅವ್ರು ಹೇಳುವಂಥದ್ದು. ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ನಾನು ಮೆಸೇಜ್ ಹಾಕಿಲ್ಲ, ನಾನು ಯಾವುದೇ ಥರದ ಮೆಸೇಜನ್ನು ಕಳಿಸಿಲ್ಲ ಅನ್ನುವಂಥದ್ದು ಒಂದು ಸಿಕೆ ರಾಮಮೂರ್ತಿ ಅವರ ಮಾತು. ಆದರೆ ಅನುಷ್ಕಾ ಹೇಳ್ತಾ ಇರುವಂಥದ್ದು ಅಂದರೆ ನನಗೆ ಮೆಸೇಜನ್ನು ಹಾಕಿದ್ದಾರೆ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹಾಯ್ ಅನ್ನುವಂಥ ಮೆಸೇಜನ್ನು ಮಾಡಿದ್ದಾರೆ. ಅದನ್ನು ಸ್ಕ್ರೀನ್ಶಾಟ್ ಸಹಿತ ತೆಗೆದುಕೊಂಡು ಅದನ್ನು ಸ್ಟೇಟಸ್ ಹಾಕಿ ಗಂಭೀರವಾಗಿ ನೇರವಾಗಿ ಆರೋಪವನ್ನು ಮಾಡಿದ್ದಾಳೆ ಅನುಷ್ಕಾ ನಾಗಮೋಹನ್. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಕೆ ರಾಮಮೂರ್ತಿ ಅವ್ರು ಹೇಳ್ತಾರೆ, ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಸಹಿತ ರೈಸ್ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಸೈಬರ್ ಇಲಾಖೆ ಅಂದರೆ ಸೈಬರ್ ಪೊಲೀಸರು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡು ನಿಜವಾಗ್ಲೂ ಈ ಎಂಎಲ್ಎ ಅವರ ಮೊಬೈಲ್ ಹ್ಯಾಕ್ ಆಗಿತ್ತಾ ಅಥವಾ ಏನಿದೆ ಸತ್ಯಾಂಶಗಳನ್ನು ಅಲ್ಲಿ ತಿಳಿದು ಹೇಳಬೇಕಾಗಿದೆ, ತನಿಖೆ ಮಾಡಬೇಕಾಗಿದೆ ಸೈಬರ್ ಇಲಾಖೆ ಪೊಲೀಸರು. ಯಾಕಂದರೆ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ಒಬ್ಬ ಎಂಎಲ್ಎ ಆಗಿ ಈ ರೀತಿಯಾಗಿ ಒಂದು ಹುಡುಗಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾರೆ ಅಂತ ಅಂದರೆ ಇದು ಇಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರುವಂತ ಮಾತು. ಒಂದು ಅವಮಾನ ಮಾಡಿ ಅದ್ಯಾರು ಅಂತ ಗೊತ್ತಿಲ್ಲ. ನಾನು ಇವಾಗ ನನಗೆ ಕಳೆದ ಎರಡು ಬಾರಿ ಫೇಸ್ಬುಕ್ ನಂದು ಹ್ಯಾಕ್ ಆಗಿ ನನ್ನ ಮೇಲೆ ದುಡ್ಡು ಕೇಳೋದು, ರಾಮಮೂರ್ತಿ ದುಡ್ಡು ಕೇಳ್ತೀರೆ, ಸಮಸ್ಯೆ ಆಗಿದೆ, ನಾ ಎಲ್ಲೋ ಇದೀನಿ ದುಡ್ಡು ಕೊಡಿ ಅಂತ ನಾನೇ ಅದು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವಾಗ ಇನ್ಸ್ಟಾಗ್ರಾಮ್ ಕೂಡ ಹ್ಯಾಕ್ ಮಾಡಿದ್ದಾರೆ. ಇದು ಹ್ಯಾಕ್ ಮಾಡಿ ಇಲ್ಲಿನ ಕಾಂಗ್ರೆಸ್ ಯಾರು ನಮ್ಮ ಸೋಷಿಯಲ್ ಮೀಡಿಯಾ ಟೀಮು ಯಾರೋ ಒಂದು ಹ್ಯಾಕ್ ಮಾಡಿ ಯಾರೋ ಗುಡ್ ಮಾರ್ನಿಂಗ್ ಕಳ್ಸಿದ್ದಾರೆ, ಗುಡ್ ಈವ್ನಿಂಗ್ ಕಳ್ಸಿದ್ದಾರೆ ಅಂತ ಯಾರಿಗೋ ಮೆಸೇಜ್ ಮಾಡ್ಕೊಂಡಂಗೆ ಮಾಡಿದ್ದಾರೆ. ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಇವ್ರ ಬಗ್ಗೆ ನಾನು ಬನಶಂಕರಿ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ದಯವಿಟ್ಟು ಯಾರು ಏನೋ ಮಾಡಿ ಕ್ರಮ ತಗೊಳ್ಳಿ ಅಂತ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇನ್ನೊಂದು ಅರ್ಧ ಗಂಟೆಲಿ ನಿಮ್ಗೆ ಎಫ್ಐಆರ್ ಕಾಪಿ ಕೂಡ ಕಳಿಸ್ತೀನಿ. ಗೊತ್ತಿಲ್ಲ ನನಗೆ ಇವಾಗ ಗೊತ್ತಾಗಿದ್ದೆ. ನನಗೆ ಒಂದು ನಿನ್ನೆ ಯಾರೋ ನನಗೆ ಮೆಸೇಜ್ ಕಳಿಸಿದಾಗ ನಾನು ಇಮ್ಮಿಡಿಯೇಟ್ ಆಗಿ ನೋಡಿ ಅಂತ ಏನಾಗಿದೆ ಅಂತ ನೋಡಿದಾಗ ಅದ್ಯಾವುದೋ ಒಂದು ಮೆಸೇಜ್ ಬಂತು ಅಂತ ನಂಗೆ ಯಾರೋ ಸೋಷಿಯಲ್ ಮೀಡಿಯಾ ಕಳಿಸಿದಾಗ ಅಕೌಂಟ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವತ್ತು ಕೊಟ್ಟಿದ್ದೀನಿ. ಆಗಿದೆ ಅದ್ರ ಮೇಲೆ. ಯಾರು ಈಗ ಈ ತರ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾರು ಹೆಸರು ಯಾಕೆ ಕೊಡ್ಬೇಕಮ್ಮ, ಯಾರು ಮಾಡಿದರೆ ಯಾರು ನೋಡಿ ಸತ್ಯ ಹೆಚ್ಚಿ ಕ್ರಮ ತಗೊಳ್ಳಿ ಅಂತ ಕೊಟ್ಟಿದ್ದೀವಿ. ಯಾರು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅವ್ರ ಮೇಲೆ ಕೂಡ ನಾನು ಅವರೆಲ್ಲ ಮಾಡಿದ್ದಾರೆ. ಫೋನ್ ಮಾಡಿದ್ರೆ ನಿಮ್ಗೆ ಟಿವಿಗೆ ಬಂದಿದ್ರೆ ಹೇಳಿ ನಾನೇ ಬರ್ತೀನಿ. ನನಗೆ ಅವ್ರೇನ ಫೋನ್ ಮಾಡಿದ್ರೆ ನಿಮ್ಗೆ ಹೇಳಿ ನಾನು ಆನ್ಸರ್ ಕೊಡ್ತೀನಿ. ಯಾರೋ ಹಾಕಿದ್ದಾರೆ ಅಂತ ಸ್ಟೇಟಸ್ ಬೋಗಸ್ ಫೇಕ್ ಮಾಡಿರುವಂಥದ್ದು ಅದನ್ನ ಕ್ರಮ ತಗೊಳಕ್ ಮಾಡಿದ್ವಿ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮೊನ್ನೆ ಫೇಸ್ಬುಕ್ ಅಲ್ಲಿ ಹೋದ ತಿಂಗಳು ಇದೇ ತರ ದುಡ್ಡು ಕೊಡಿ ಅಂತ ಕೇಳ್ಬಿಟ್ಟು ಯಾರ ಹತ್ರ ಫ್ರೆಂಡ್ ಹತ್ರ 25,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಹೋದ 3-4 ತಿಂಗಳ ಹಿಂದೆ. ಯಾಕೆ ಈ ತರ ಆಗ್ತಾ ನಾನು ಆಗ್ತಿಲ್ಲ, ಯಾರೋ ನಮ್ಮ ಫ್ರೆಂಡ್ ಹತ್ರ ಹೋಗಿ